ನೋಡಿ ಇವತ್ತು ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ಪುರೋಹಿತರು ಹೇಳೋರೆ. ಇವತ್ತು ನನ್ನ ಮೊಮ್ಮಗನೂ ಹಂಗೆ ನಿಮ್ಮ ಮಗಳನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಮಾಡಿವ್ನಿ. ಈಗ ನಾನು ಊರಿಗೆ ಹೋಯ್ತಾ ಇವ್ನಿ. ಊರಿಗೆ ಹೋಗ್ಬಿಟ್ಟು ಮನೆಯೆಲ್ಲ ಒಸಿ ಅಪ್ಪ ಮಾಡ್ಬಿಟ್ಟು ಕಸ ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಅಲ್ಲಿ ಇತ್ತೀನಿ. ನಿಮ್ಮ ಮಗಳನ್ನ ಆದಷ್ಟು ಬೇಗ ಸಂಜೆ ಒಳಗಡೆ ಕರ್ಕೊಂಬಿಟ್ಟು ಬಂದು ಬಿಡಿ. ಏಯ್, ನಾನು ನಿಮ್ಮ ಮನೆಗೆ ಬಂದಿತ್ತೀನಿ ಅಂತ ಏನು ಕನ್ಸು ಕಾಣ್ತಾ ಇದೆಯೇನೆ ನೀನು? ಹಾಂ, ಅದೆಲ್ಲ ಕನ್ಸಾಗ ಅನ್ಕೊಂಬೇಡ. ನಾನಂತೂ ನಿಮ್ಮ ಮನೆಗೆ ಬರಕ್ಕಿಲ್ವಾ? ಬ್ಯಾಡ ಬಿಡು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನು ಹೇಳ್ತೀನಿ. ಮಗಳೇ, ನನ್ನ ಮಾತು ಕೇಳು ಮಗಳೇ, ಬಸ್ಸಿ ನನ್ನ ಮಾತು ಕೇಳು. ಪೊಲೀಸ್ ಸ್ಟೇಷನ್ ಅಂದರೆ ಕೈ ಕಾಲೆಲ್ಲ ಗಡ 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 ಅಂತ ನೋಡ್ಗೋಯ್ತವು. ನನಗಂತೂ ನೀನು ಅದು ಯಾಕೆ ಅರ್ಥ ಮಾಡ್ಕೊಂತಿಲ್ವೋ ನನಗಂತೂ ಗೊತ್ತಾಯ್ತಿಲ್ಲ ಕಣ್ಕಣಪ್ಪ. ಹುಸಿ ಅರ್ಥ ಮಾಡ್ಕ, ಅದು ಯಾಕೆ ಹಂಗಾಡಿಗೆ ಆಮೇಕಿಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ರೆ ಏನೇ ಮಾಡ್ತೀಯಾ? ಹಂಗಂತ ಈ ಕಿತ್ತೋಗ್ರ ಮನೆಗೆ ಹೋಗಕ್ಕಾಗ್ತದ? ನಾನೇನು ನನ್ನ ಲೆವೆಲ್ ಏನು? ನಾನು ಹೋಗಿ 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 ಇವ್ರ ಮನೆಗೆ ಹೋಗ್ಬಿಟ್ಟು ಬೀಳಕ್ಕಾಯ್ತದ? ಇಲ್ಲ ಇಲ್ಲ ಇಲ್ಲ, ನಾನಂತೂ ಹೋಗಿಲ್ಲ. ಮಗಳೇ, ಸುಮ್ಮನೆ ನಾನು ಹೇಳೋದನ್ನ ಕೇಳು. ಇಲ್ಲ ಅಂತಂದರೆ ನೀನು ನಮ್ಗಿಂತ ಜೈಲ್ ಪಾಲಾಯ್ತೀಯ. ಸುಮ್ಕಿರು. ನೀವೇನು ತಲೆ ಕೆಡಿಸ್ಕೊಬೇಡಿ. ನನ್ನ ಮಗಳು ಪಾಪ ಅತ್ತವ್ರ ಮನೆ ಬಿಟ್ಬಿಟ್ಟು ಬರ್ಬೇಕಲ್ಲ, ಅದಕ್ಕೆ ಹೊಸಿ ಬೇಜಾರು ಮಾಡ್ಕೊಂಡವಳು ಅಷ್ಟೇ. ನೀವೇನು ಇದು ಮಾಡ್ಕೊಬೇಡಿ, ನಾನು ಕರ್ಕೊಂಬಿಟ್ಟು ಬರ್ತೀನಿ. ಹೋಗಿ ಹೋಗಿ. ನೋಡಿ, ನನ್ನ ಮೊಮ್ಮಗನೂ ಇಲ್ಲೇ ಬಿಟ್ಬಿಟ್ಟು ಹೋಯ್ತೀನಿ. ಏನ ಹೊಸಿ ಏನ ಹೆಚ್ಚು ಕಮ್ಮಿ ಆವಾಗ ಬಿಡೋಕ್ಕಿಲ್ಲ. ಗಂಡ ಹೆಂಡತಿ ಇಬ್ರು ಜೊತೆಗೆ ಬರಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಯ್ತಾ ಇವನಿ. ಏನ ಶಾನೆ ಮಾತಾಡಿ ಅವಾಗೈತೆ. ಇಲ್ಲ ಇಲ್ಲ ಇಲ್ಲ, ಕರ್ಕೊಂಬತ್ತೀನಿ ನಾನು ಕರ್ಕೊಂಬತ್ತೀನಿ. ಹೋಗಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಮನೆಗೆ ಹೋಗ್ಬಿಟ್ಟು ಎಲ್ಲ ಒಂದಿಸ್ಕೊಳ್ಳಿ, ಬಂದ್ಬಿಡ್ತೀನಿ. ಅಜ್ಜಿ, ನಾನು ನಿನ್ನ ಜೊತೆ ನೀನು ಬರ್ತೀನಿ ಕಣಜ್ಜಿ. ಬ್ಯಾಡ ಕಣ್ಮಗ, ಬ್ಯಾಡ ಬೇಡ ಇರು. ಗಂಡ ಏನ್ರಿ ಇಬ್ರು ಜೊತೆಗೆ ಬರ್ರಿ. ನನ್ನ ಜೊತೆ ಬಂದ್ಬಿಟ್ಟು ಏನು ಮಾಡಿಯ ನೀನು? ಜೊತೆಗೆ ಬರಬೇಕು, ಎಂಟಿ ಜೊತೆಗೆ. ನೀನೇನು ಹೆದರ್ಕೋಬೇಡ, ನಾನು ಇದ್ದೀನಿ. ಅವ್ರು ಏನೋ ಕರ್ಕೊಂಬರ್ಲಿಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನು ನೀನು ಕಂಪ್ಲೇಂಟ್ ಕೊಟ್ಬಿಟ್ಟು ನೀನು ಕರೆಸ್ಕೊತೀನಿ. ನಿಮ್ಮ ಅಜ್ಜಿ ಮೇಲೆ ನಂಬಿಕೆ ಇತ್ತಾನೆ, ಆರಾಮಾಗಿರು ನೀನು. ಸರಿ ಕಣಜ್ಜಿ, ಸರಿ ಆಯಿತು. ಅಮ್ಮ, ನೀನು ಒಬ್ಳು ಅಮ್ಮನ ಅಲ್ಲ, ದಯ್ಯ ನೀನಂತೂ. ಅಮ್ಮ, ನನಗಂತೂ ತಡ್ಕೊಳಕ್ಕಾಯ್ತಿಲ್ಲ, ಸಹಿಸಕ್ಕಾಯ್ತಿಲ್ಲ ಕಣಮ್ಮ. ನನಗಂತೂ ಅವಳ ಮನೆ ಅದು ಹೆಂಗೈತೋ ಯಾರಿಗೂ ಗೊತ್ತು. ನೀನು ನೋಡಿದ್ಯಾ ಹೋಗ್ಬಿಟ್ಟು ಕಿತ್ತೋಗಿರೋ ಕೆಲಸದವಳ ಮನೆ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು? ನನಗಂತೂ ಇಷ್ಟ ಆಗಕ್ಕಿಲ್ಲ ಕಣಮ್ಮ, ನನಗಂತೂ ಇಷ್ಟ ಆಗಕ್ಕಿಲ್ಲ. ಅವ್ರ ಮನೆಗೆ ನಾನು ಹೋಗಕ್ಕಿಲ್ಲ ಅಂತಂದರೆ ಹೋಗಕ್ಕಿಲ್ಲ. ನಾನೇನು ನನ್ನ ಲೆವೆಲ್ಲೇನು? ಮಗಳೇ, ನೀನು ತಲೆ ಕೆಡಿಸ್ಕೊಬೇಡ. ನಿನ್ನ ಲೆವೆಲ್ಲು ಎಂದೂ ಕಮ್ಮಿ ಆಗಕ್ಕಿಲ್ಲ. ನಿನ್ನ ಲೆವೆಲ್ ಯಾಕೆ ಕಮ್ಮಿ ಆಯ್ತದೆ? ಈ ಆಸ್ತಿ ಎಲ್ಲನೂ ನಿನಗೆ ಸೇರ್ಬೇಕಾಗಿತ್ತೆ ತಾನೇ. ಇವಾಗೇನು ಅವನ ಹತ್ರ ಆಸ್ತಿ ಇಲ್ಲ ಅಂತಂದರೆ ಏನು ಮಾಡ್ತೀಯಾ? ನಮ್ಮ ಹತ್ರ ಐತಲ್ಲ ಮಗಳೇ, ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ನನ್ನ ಮಗ ಪೆದ್ನಂಗೆ ಇರಲಿ, ನಿಂಗೆ ಒಳ್ಳೆ ಅವಕಾಶ ಅಲ್ವಾ? ಪೆದ್ನನ್ ಮಕ್ಳೆಲ್ಲನೂ ಎಂಟ್ಯಾರು ಏನು ಮಾಡಿದ್ರು ಕೇಳೋಕ್ಕಿಲ್ಲ ನೋಡು. ಇದೆಲ್ಲನೂ ಆಸ್ತಿ ನಿನ್ನ ಹೆಸ್ರಿಗೆ ನೀನೇ ಬರ್ಕೊಡ್ತೀನಿ ನಾನು. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ನಿಮ್ಮ ಅಣ್ಣ ಅದಕ್ಕೆ ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ. ಯಾಕೆ ಚಿಂತೆ ಮಾಡ್ತೀಯಾ? ಈ ಆಸ್ತಿ ಎಲ್ಲ ನಿಂದೆ ಅಂತಂದಮೇಲೆ ಇನ್ನೊಂದು ತಿಂಗಳಂಗೋಸಿ ಎಲ್ಲ ಅಡ್ಜಸ್ಟ್ ಮಾಡ್ಕ. ಒಂದು ತಿಂಗಳಾದಮೇಲೆ ನಿನ್ನ ಹೆಸ್ರಿಗೆ ಆಸ್ತಿ ಬರ್ಕೊಡ್ತೀನಿ. ಆವಾಗ ಬೇಕಾದ್ರೆ ಬಂದ್ಬಿಟ್ಟು ಆರಾಮಾಗಿ ಇಲ್ಲೇ ಇರು. ಪೊಲೀಸ್ನವ್ರು ಕೇಳಿದ್ರೆ ನಾನೇ ಕರ್ಕೊಂಡು ಮನೆಗೆ ಇರಿಸ್ಕೊಂಡಿದ್ದೀನಿ ಅಂತ ಏನೋ ಒಂದು ಹೇಳಿದ್ರೆ ಆಯ್ತಲ್ಲ. ಏನಮ್ಮ, ಈ ಆಸ್ತಿ ಎಲ್ಲ ನನಗೆ ಬರ್ಕೊಡ್ತೀಯಾ? ಮತ್ತೆ ಎಲ್ಲನೂ ನಿಂಗೆ ಎಣ್ಣೆ ಬರ್ಕೊಡ್ತೀನಿ. ನೀನು ಯಾಕೆ ಟೆನ್ಷನ್ ತಗಂತೀಯ ಹೇಳು? ನೀನೇ ನನ್ನ ಮಗಳು, ಅವನೇ ನನ್ನ ಮಗ ಅಲ್ಲ. ನೀನೇನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ಎಲ್ಲನೂ ನಿಂಗೆ ಬರ್ಕೊಡ್ತೀನಿ. ಆರಾಮಾಗಿ ಹೋಗಿ ಇವಾಗ ಗಂಡನ ಮನೆಗೆ ಹೋಗಿ ಒಂದು ತಿಂಗಳಂಗೆ ಅಡ್ಜಸ್ಟ್ ಮಾಡ್ಕ, ಸರಿನಾ? ಈಗಲೇ ಹೇಳ್ತಾ ಇವ್ನಿ, ಒಂದು ತಿಂಗಳ ಮೇಲೆ ಒಂದು ದಿನನೂ ಇರೋಕ್ಕಿಲ್ಲ ನಾನಂತೂ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಅಮ್ಮ. ಹಂಗೇನೇ ಊರಾಗೆಲ್ಲನೂ ನಾನು ಪೆದ್ದನ ಮದುವೆ ಮಾಡ್ಕೊಂಡಿದ್ದೀನಿ, ಹಂಗೇನೇ ಆ ಬಡವರು ಮನೆಗೆ ಹೋಗಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು ಕಣಮ್ಮ. ಹಂಗೋಸಿ ಮೇಂಟೈನ್ ಮಾಡಮ್ಮ ಇಲ್ಲಿ ಒಂದು ತಿಂಗಳು. ಸರಿ, ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ನನ್ನ ಮಗಳು ಸಾವುಕಾರನೇ ಮನೆಗೆ ಮದುವೆ ಮಾಡ್ಕೊಟ್ಟಿದ್ವಿ ಅಂತ ಹೇಳಿ ನಾವೆಲ್ಲನೂ ಇಲ್ಲಿ ಕಾರಾಗೆ ಒಳ್ಡನ ಅವರೇ ಕಾರ್ ಕಳಿಸ್ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು, ಸರಿನೇ? ಇನ್ನೂ ಯಾರು ನಿಮ್ಮೂರಿಗೆ ಯಾರು ಬಂದವರು ನೋಡಕ್ಕೆ ಹೇಳು. ನೀನೇನು ಯೋಚನೆ ಮಾಡಬೇಡ, ಸರಿ ಕಣಮ್ಮ? ಆಯಿತು. ಲೇ ಸೊಸೆ ಅತ್ತೆ ನೋಡು, ಸಂಜೆ ನನ್ನ ಮಗಳು ಮನೆಗೆ ಹೋಗ್ಬೇಕು. ಎಲ್ಲನೂ ಪಟ 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 ಅಂತ ಹೇಳ್ಬಿಟ್ಟು ಉಸಿ ರೆಡಿಯಾಗ್ರಿ. ಹೋಗ್ಬಿಟ್ಟು ಎಲ್ಲನೂ ಅಲ್ಲಿ ಮಂದುಂಬಿಸ್ಬಿಟ್ಟು ಬರೋಣ. ಸರಿ ಅತ್ತೆ, ಆಯಿತು, ಎಲ್ಲ ರೆಡಿ ಮಾಡ್ಕೊಂತೀನಿ. ಅಮ್ಮ, ಇವಳೇನು ಬರೋದು ಬೇಡ, ನಾನು ನೀನು ಇಬ್ಬರೇ ನೀನೇ ಹೋಗೋಣ. ಯಾಕೆ? ಏಯ್, ನೀನು ಒಳಗಡೆ ಹೋಗಿ ಕೆಲಸ ನೋಡ್ಕೊ ಹೋಗೆ. ಯಾಕೆ ಮಗಳೇ? ಅಮ್ಮ, ನನ್ನ ಬಡವ್ರನ್ನ ಅವನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಯಾರಿಗೂ ಗೊತ್ತಾಗ್ಬಿಡ್ದು. ಈ ಪದ್ದು ಅಕ್ಕಂಗೆ ಹಂಗೆ ಅವಳು ಕಂಡಂಗಿರ್ಬೋದು. ನನ್ನ ಫ್ರೆಂಡ್ಸ್ ಒಳಗೆ ಇಡೀ ಊರಾಗ ಯಾರಿಗೂ ಗೊತ್ತಾಗಬಾರ್ದು, ಅಪ್ಪಂಗೂ ಗೊತ್ತಾಗಬಾರ್ದು. ನಾನು ನೀನು ಇಬ್ಬರೇ ಹೋಗೋಣ, ಇಬ್ಬರೇ ಬರೋಣ. ನಮ್ಮ ಮನೆ ಏನಾದರೂ ನೋಡ್ಬಿಟ್ರೆ ನನ್ನ ಮಾನ ಮರವದಿ ಎಲ್ಲನೂ ಕಳೆದ್ಬಿಡ್ತಾಳತ್ತಿಗೆ. ಅದಕ್ಕೆ ನೀನು ಈ ಬಿಲಾಲಿ ಮಾತ್ರ ಇಂಥ ದೊಡ್ಡ ಮನೆಗಿರಬೇಕು, ನಾನು ಮಾತ್ರ ಅಂಥ ಮನೆಗಿರ್ಬೇಕಾ? ಇಲ್ಲ, ನಾನಂತೂ ಇವಳನ್ನ ಕರ್ಕೊಂಡು ಹೋಗ್ಬಿಡಕ್ಕಿಲ್ಲ. ಅಮ್ಮ, ನಾನೇನು ಇಬ್ಬರೇ ನೆನೆಯ ಹೋಗೋಣ. ನೀನು ಹೇಳೋದು ಸರಿ ನೆನೆಯ. ಸರಿ ತಗ, ಹಾಗೆ ನೆನೆಯ ಮಾಡೋಣ. ಈಗ ಯಾರನ್ನೂ ಕರ್ಕೊಂಡು ಹೋಗೋದೇನು ಬೇಡ, ನಾನೇನೇ ಹೋಗೋಣ. ನಾನು ಬಂದಾಗ ಇಲ್ಲಿ ಊರು ತುಂಬ ಹೇಳ್ಕೊಂತೀನಿ ಹೇಳು, ನನ್ನ ಮಗಳು ಕೋಟ್ಯಾಧೀಶ್ವರ ಮನೆಗೆ ನೀನು ಅವಳಿ ಅಂತ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ನಿನ್ನ ಮಾನ ಮರವದಿ ನಾನೇನು ಕಳೆಯಲ್ಲ. ಸರಿ ಕಣಮ್ಮ, ಆಯಿತು. ಹೆಂಗೋ ಈ ಆಸ್ತಿ ಎಲ್ಲ ನನಗೆ ಸಿಗ್ತದಲ್ಲ, ಆಮೇಲೆ ಹೆಂಗಿದ್ರು ಏನು ಚಿಂತೆ ಇಲ್ಲ. ಕಣ್ಮಗಳೇ, ಹೆಂಗಿದ್ರೂ ಚಿಂತೆ ಇಲ್ಲ. ಅತ್ತೆ, ಈ ಹೂವು ಎಲೆ ಅಡಿಕೆ ಹಣ್ಣು ಎಲ್ಲ ಹೊಂದಿಸಿವ್ನಿ. ಇನ್ನೇನಾದರೂ ಹೊಂದಿಸ್ಬೇಕಾ? ನೀನೇನು ಬರೋ ಅವಶ್ಯಕತೆ ಇಲ್ಲ, ಎಲ್ಲ ಹೊಂದಿಸಿ ಮಡಗಿರಲಿ, ನಾನು ತಗೊಂಡು ಹೋಯ್ತೀನಿ. ಅತ್ತೆ, ಮನೆ ತುಂಬ್ಸೋಕ್ಕೆ ಎಲ್ರೂ ಹೋದ್ರೆ ಸಂದ ಅಲ್ವಾ ಅತ್ತೆ? ಅದೆಲ್ಲ ನಿನಗೆ ಯಾಕೆ? ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಕೇಳು. ಅವರು ಮೊದಲೇ ನಿನಗೆ ಕೋಟ್ಯಾಧೀಶ್ವರು. ನಿನ್ನಂತ ತಿರ್ಬೋಕಿಗಳನ್ನೆಲ್ಲನೂ ಆ ಮನೆಗೆ ಕರ್ಕೊಂಡು ಹೋಗ್ಬಿಟ್ರೆ ಅವರೆಲ್ಲ ಆಡ್ಕೊಂಡು ನಗಕ್ಕಿಲ್ವಾ? ಎಂಥವ್ರಪ್ಪ ಇವರು ಅಂತ ಹೇಳ್ಬಿಟ್ಟು
ಒಂದು ಹಾಕೊಳಕ್ಕೆ ಒಂದು ಸರಿಯಾಗಿರೋದೊಂದು ಸೀರೆ ಇಲ್ಲ. ನನ್ನ ಮಗಳು ಅಲ್ಲಿ ಮನೆಗೆ ಬತ್ತಾಳಂತೆ, ಸುಮ್ಕೋಗಿ ಕ್ಯಾಮೆ ನೋಡ್ಕೊ ಹೋಗು. ಸರಿಯಾಗಿ ಹೇಳ್ದೆ ಕಣಮ್ಮ, ಸರಿಯಾಗಿ ಹೇಳ್ದೆ. ಯಪ್ಪ ಇನ್ನೆಲ್ಲ ಬತ್ತಾರೆ, ಮನೆ ನೋಡ್ಬಿಟ್ಟು ಏನು ಅನ್ಕೊಂತಾರೆ. ಒಂಚೂರು ಎಲ್ಲ ಮನೆ ಮುಂದೆ ಹಂಗೆಲ್ಲ ಒಂಚೂರು ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ಒಳಗಡೆಗೆ ಹೋಗ್ಬಿಟ್ಟು ಆಮೇಲೆ ಒಂಚೂರು ಸಾರಿಸ್ಕೊಂಡ್ರೆ ಆಯಿತು. ಇನ್ನು ಬಂದವ್ರು ಇನ್ನೇನು ಅನ್ಕೊಳಕ್ಕಿಲ್ಲ ಹೇಳು. ಏನಕ್ಕ ಎಲ್ಲೋಗಿದ್ದೆ ಈಸ್ ದಿನ? ನಾನು ನಿಮ್ಮ ಅಂತಕ್ಕೆ ಬಂದು ಸುಮ್ಮನೆ ವಾಪಸ್ ಹೋದೆ ನೋಡು. ಓ ನೀನಾ? ಅಯ್ಯೋ ನಾನು ಅದೇ ನನ್ನ ಮೊಮ್ಮಗ ಮದುವೆ ಮಾಡ್ಕೊಬಿಟ್ಟವನಲ್ಲ. ಅಯ್ಯೋ ದೊಡ್ಡ ಮಂತಂದು ಹುಡುಗಿನೇ ನೀ ಮದುವೆ ಮಾಡ್ಕೊಂಬಿಟ್ಟವಳು, ಅವಳೇನೇ ನೀ ಇಷ್ಟಪಟ್ಬಿಟ್ಟು. ಅದಕ್ಕೆ ನೀ ಏನು ಎತ್ತ ಅಂತ ಹೇಳ್ಬಿಟ್ಟು ಒಂದ್ಕಿತ ವಿಚಾರಣೆ ಮಾಡನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹೌದೇನಕ್ಕ? ಹಂಗಾರೆ ನಿಮ್ಮ ಮನೆಗೆ ಸಸ್ಯ ಬತ್ತಾಳೆ ಅನ್ನೋ? ಹ್ಞೂ ಇವತ್ತು ಸಂಜೆ ಎಲ್ಲನೂ ಬತ್ತಾರೆ. ಅದಕ್ಕೆ ನಾನು ಒಟ್ಟಿ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡನಿ. ಹಳೆ ಮನೆ ಆದ್ರೆ ಏನಂತೆ ಒಸಿ ಕ್ಲೀನ್ ಮಾಡಿಬಿಟ್ರೆ ಸಾಕು. ಅತ್ಲಾಗ ಹೆಂಗೋ ಒಳಗಡೆದೆಲ್ಲ ಒಂಚೂರು ಸಾರಿಸ್ಬಿಡ್ತೀನಿ. ಒಂಚೂರು ಏನೋ ಅನ್ನ ಪಾಯಸ ಅತ್ತ ಮಾಡಿಬಿಟ್ರೆ ಎಷ್ಟು ಜನ ಬರ್ತಾರ ಕೇಳಿ ಅತ್ಲಾಗ ಮುಗೀತು. ಹೆಂಗೋ ಇನ್ನು ಮೇಲೆ ಎಲ್ಲ ಮಾಡ್ಕೊಂಡು ಹೋಯ್ತಾಳೆ. ಹೆಂಗೋ ಅತ್ಲಾಗ ನಿನ್ನ ಮೊಮ್ಮಗಂಗೂ ಒಂದು ಜೀವನ ಆದಂಗೆ ಆಯ್ತು ಬಿಡಕ್ಕ. ಸುಮ್ಮನೆ ನೀ ನಾನು ಏನು ಅನ್ಕೊಬಿಟ್ಟಿದ್ದೆ ಬಿಡು, ಆಯ್ತದ ಆಗಕ್ಕಿಲ್ವೋ ಇವಾಗ ಅದೇ ಕೊರಗ್ನಾಗೋಳಿ ಅಂತ. ಹೆಂಗೋ ಅತ್ಲಾಗ ಒಳ್ಳೆ ಹುಡುಗಿನೇ ನೀ ಸಿಕ್ಕೋಳೆ ಅನ್ಕೊಂತೀನಿ. ಸಾಕು ಬಿಡು. ಮತ್ತೆ ಹೋಗಿದ್ದೋ ನಿನ್ನ ಮದುವೆಗೆ? ಏನು ಇಲ್ಲ ಕಣಮ್ಮ, ಅವರೇ ಒಪ್ಪಿಟ್ಟು ಮದುವೆ ಮಾಡ್ಕೊಬಿಟ್ಟವ್ರೆ. ಆಮೇಕಿಂದಲ್ವೇ ನನಗೆ ಗೊತ್ತಾಗಿದ್ದು, ಆಮೇಕಿಂದ ಹೋಗಿದ್ದಲ್ವೇ ನಾನು. ಓ ಹಂಗೇನು? ಅದು ಹೆಂಗೆ ಒಪ್ಪೋದು, ಹೆಂಗೆ ಮದುವೆ ಆದ್ರನಪ್ಪ ಇವ್ನು? ಮತ್ತೆ ನಿಮ್ಮ ಅಮ್ಮಗೇನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದ ಏನು? ಅದೆಲ್ಲ ನನಗಂತೂ ಗೊತ್ತಿಲ್ಲ, ಅದೆಲ್ಲ ವಿಚಾರ ಬಿಡು. ಇವಾಗ ಹೊಸಿ ಕ್ಯಾಮೆ ಐತೆ, ಕ್ಯಾಮೆ ಎಲ್ಲನೂ ಮಾಡ್ಬಿಡ್ತೀನಿ. ಇನ್ನು ಒಳಗಡೆಗೆ ಹೋಗ್ಬೇಕು, ಕಸ ಗುಡಿಸಿ ಒಂಚೂರು ಸಾರ್ಸ ಗುಡ್ಸ. ಅಯ್ಯೋ ಶಾನೆ ಕ್ಯಾಮೆ ಐತೆ, ಇವತ್ತು ಎಲ್ಲ ಹೋಗಿ ನೋಡಿ ಇದು ಮಾಡ್ತೀನಿ. ಗೊತ್ತಲ್ಲ ಸಾಯಂಕಾಲಕ್ಕೆ ಹುಡುಗಿನೇನಿಯ ಅವ್ರ ಅಮ್ಮ ಎಲ್ಲ ಕರ್ಕೊಂಬಂದ್ಬಿಟ್ಟು ಮಂದುಂಬಿಸ್ಬಿಟ್ಟು ಹೋಯ್ತಾರೆ. ನೋಡಿವಂತೆ ಹುಡುಗಿ ಹಂಗವಳೆ ಎತ್ತ ಏನು ಅಂತ. ಆಮೇಲೆ ನೀನೇ ಕುಂತ್ಕೊಂಡು ವಿಚಾರಿಸಿವಂತೆ. ಇನ್ನೇ ನಿಮ್ಮ ಜೊತೆ ನೀ ಬಟ್ಟೆ ಒಗೆಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಕಸ ಗುಡ್ಸೋಕ್ಕೆ ಎಲ್ಲ ಸಿಕ್ತಿತ್ತಾಳಲ್ಲ. ಇನ್ನು ಕ್ಯಾರೆತಾಗ ಬಟ್ಟೆ ಒಗೆಯೋಕೆ ಹೋದಾಗ ನೀವೆಲ್ಲ ಸಿಕ್ತಿರ್ತಿರಲ್ಲ ಅವಳಿಗಂತೂ ನನವೇ ಏನು ಚಿಂತೆ ಇಲ್ಲ ಬಿಡು. ಹೆಂಗೋ ದನ ಮೇಸಕ್ಕೆ ಹೋದಾಗೂ ಸಿಗ್ತೀರಾ. ಹೆಂಗೋ ಮಾತಾಡ್ಕೊಂಡು ಎಷ್ಟು ಬೇಕೋ ಅದೆಲ್ಲ ಕೇಳ್ಕೊಳ್ಳಿ. ಲವ್ ಸ್ಟೋರಿ ಏನು, ಪವ್ ಸ್ಟೋರಿ ಏನು ಅಂತ ಹೇಳ್ಬಿಟ್ಟು ಎಲ್ಲ ಬಂದಾಗ ಹೇಳ್ತಾಳೆ. ಈಗ ನಮ್ಗೆ ಹೇಳು ಅಂತಂದ್ರೆ ಎಲ್ಲವ ಹೇಳ್ತಾರೆ. ನೀವು ಹೆಂಗೋಸಿ ಬಾಯಿ ಬಿಡಿಸ್ಕೋಬೇಕು ಏನು ಎತ್ತ ಅಂತ ಹೇಳ್ತಾರೆ. ನೀನೇನು ಊರಿಗೆ ಬಂದಳು ನೀರಿಗೆ ಬರಿದಂಗಿತ್ತಾಳೆ ನೋಡಿವಂತಾಗ. ಸರಿ ಒಳಗಡೆ ಹೊಸಿ ಕ್ಯಾಮೆ ಐತೆ ಕಣಮ್ಮಿ, ಹೋಗಿ ನೋಡ್ಕೊತೀನಿ ಕ್ಯಾಮೆಯ. ಹ್ಞೂ ಸರಿ ಕಣಕ್ಕ ಆಯಿತು. ಅಲ್ಲ ಪಾಪ ಅಜ್ಜಿ ಮೊಮ್ಮಗ ಪೆದ್ದಾದ್ರೂ ಒಳ್ಳೇನು, ಒಳ್ಳೇರಿಗೆ ಹೆಂಗೋ ಒಳ್ಳೇದಾಯ್ತದೆ. ಹೆಂಗೋ ಒಳ್ಳೆ ಹುಡುಗಿ ನೀನು ಸಿಕ್ಕೋಳೆ ಅಂತ ಅನ್ಕೋತೀನಿ. ಬಿಡಮ್ಮ ಹೆಂಗೋ ಸಂದಕ್ಕಿರಲಿ. ನಾನು ಅಯ್ಯೋ ಪಾಪ ಸಿಗ್ತಾರೋ ಸಿಗಕ್ಕಿಲ್ವೋ ಈ ಅಮ್ಮ ಏನು ಮಾಡ್ತಾಳೋ ಅನ್ಕೊಂತಿದ್ದೆ. ಎಂಥ ಹುಡುಗಿ ಸಿಕ್ಕೋಳು, ಏನು ಚೆನ್ನಾಗಿತ್ತಾಳೋ ಚೆನ್ನಾಗಿಲ್ವೋ. ಇನ್ನು ಇವನು ಇಷ್ಟಪಟ್ಟವಳೆ ಅಂತಂದ್ರೆ ಇನ್ನೇನು ಸಂದಕ್ಕಿತ್ತಾಳ ಬಾ. ಅವಳಿಗೂ ಎಲ್ಲ ಗೊತ್ತಿಗೆಟ್ಟೆ ನೀನು ಎತ್ಲಾಗ ಮದುವೆ ಮಾಡ್ಕೊಂಡಿತ್ತಾಳು. ಇಲ್ಲ ಅಂದರೆ ಈ ಪೆದ್ದನ್ನು ಯಾರು ಮದುವೆ ಮಾಡ್ಕೊತಾರೆ. ಬಂದಾಗ ನೋಡೋಣ ಬಿಡು. ಅಯ್ಯ ಯಪ್ಪ ಎಲ್ಲ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗೋಗ್ಬಿಟ್ಟೆ ನಾನಂತೂ ನನವೇ. ಮನೆ ಕ್ಲೀನ್ ಮಾಡಿ 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 ಇನ್ನು ಮನೆಗೆ ಬಂದೋಳಿಗೆ ಏನೋ ಒಂದು ಮಾಡಬೇಕು. ಇನ್ನೇನು ಮನೆಯಾಗಿ ಒಂದು ರೂಮು ಇಲ್ಲ ಸರಿಯಾಗಿ. ಇದ್ರಾಗ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂತಾರೆ ಬಿಡು. ಬೇಕಾದ್ರೆ ನಾನು ಪಕ್ಕದ ಮನೆಗೆ ಹೋಗ್ಬಿಟ್ಟು ಮನೆ ಕಂಡ್ರೂ ಏನು ತೊಂದರೆ ಇಲ್ಲ. ಇಷ್ಟಾಗಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು. ಅಡುಗೆಗೆ ಏನೋ ಹೊಸಿ ನೋಡ್ಕೋಬೇಕಪ್ಪ. ಏನು ಅಡುಗೆ ಮಾಡಕ್ಕ ನೀವು ಒಂಚೂರು ಪಾಯಸ ಗೀಸ ಮಾಡಿದ್ರೆ ಸಾಕಾಗಕ್ಕಿಲ್ವೇ? ಸಾಕಾಯ್ತದ ಹೇಳು ಪಾಯಸ ಗೀಸ ಮಾಡಿದ್ರೆ. ಎಲ್ಲಕ್ಕ ನೀನು ಸೊಸೆ ಕಾಣ್ತಾನೆ ಇಲ್ಲ? ಓ ನೀನೇನಕ್ಕ ಬಾಬಾ. ಅಯ್ಯೋ ಏನೋಳಾಗಲೇ ಊರು ತುಂಬ ಹೇಳ್ಕೊಂಡು ಬಂದ್ಬಿಟ್ಲೇನು? ಇನ್ನೂ ಬಂದಿಲ್ಲ, ಮನ್ ತುಂಬಿಸ್ಕೊಳಕ್ಕೆ ಇನ್ನೂ ಬಂದಿಲ್ಲ. ಸಾಯಂಕಾಲದಂಗೆ ಬರ್ತೀನಿ ಅಂತ ಹೇಳಿದ್ರು. ಸುಮ್ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಅವಳು ಬಂದ್ಲು ನಂಜಿ ಹಂಗೆ ನೀ ಒಂದು ಮಾತಂಗೆ ಬಂದಿದ್ದಕ್ಕೆ ನೋಡು. ಆಗಲೇ ನೀ ಊರು ತುಂಬ ಹೇಳ್ಕೊಂಡ್ಬಿಟ್ಟು ಬರ್ತಾವಳೆ. ಅಯ್ಯೋ ಅವಳೇನಿಲ್ಲ ಹೇಳಿಲ್ಲ, ನಾನೇ ಹೊಸಿ ಕೇಳಿಸ್ಕೊಂಡೆ ಅಷ್ಟೇ. ನೀ ಹಿಂಗೇನೇನಿಯ ಮತ್ತೆ ಹೆಂಗೊಳಕ ಹುಡುಗಿ? ಗೊತ್ತಲ್ಲ ನೋಡಿವಂತೆ ಬಿಡುವ. ನಮ್ಮನ್ನು ಯಾರನ್ನೂ ಕರೀತಿದ್ದಂಗೆ ದುಡ್ಡು ಮಿಕ್ಸನಿ ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ಮಾಡ್ಬಿಟ್ಟು ಮದುವೆ ಮುಗಿಸ್ಬಿಟ್ಟಿದ್ಯಾ. ನಮಗೆಲ್ಲನೂ ಗೊತ್ತಿಲ್ಲ ಕಣಮ್ಮ. ನಿನ್ನ ಸ್ವಾಸೆ ಬಂದಮೇಲೆ ನಿನ್ನ ಸ್ವಾಸೆ ಕೈಯಾಗೆ ನೀನು ಅಡುಗೆ ಮಾಡ್ಬಿಟ್ಟು ನಮಗೆಲ್ಲನೂ ಕರೆದ್ಬಿಟ್ಟು ಊಟಕ್ಕೆ ಹಾಕಬೇಕು. ಈಗಲೇ ಹೇಳ್ಬಿಟ್ಟು ನೀ ಆಮೇಕಿಂದ ಅದು ಹಂಗಲ್ಲ ಇದು ಹಿಂಗಲ್ಲ ಅದೆಲ್ಲ ಹೇಳ್ದೆ ಅಂದರೆ ನಾನು ಸುಮ್ಕಿರಾಕಿಲ್ಲ. ಸರಿನೇನು? ಕರೆದು ಎಲ್ರೂ ಕರೆದ್ಬಿಟ್ಟು ಊಟಕ್ಕೆ ಹಾಕಿಸ್ಲೇಬೇಕು. ನಿನ್ನ ಸ್ವಾಸೆ ಕೈಯಾರೇನಿಯ ಮಾಡಿಸ್ಬೇಕು. ಅಯ್ಯೋ ಮಾಡ್ಸನಿ ಹೇಳಕ್ಕ, ಅದಕ್ಕೆ ಏನಂತೆ ಬೊತ್ತಳಲ್ಲ. ಬಂದ್ಮೇಲೆ ನಾಳೆ ಕೊಯ್ಯವಾಗನ ಮಾಡಿಸ್ತೀನಿ. ಅವಳು ಒಂಚೂರು ಬಂದು ಮನೆಗಿನೆಗೆಲ್ಲ ಅಡ್ಜಸ್ಟ್ ಆಗಬೇಕಲ್ಲ. ಅಯ್ಯೋ ಆಯ್ತಾಳ ಬಿಡಕ್ಕ, ಆಯ್ದೆ ಇನ್ನೇನು. ಅಲ್ಲ ಮದ್ವಿಗೊಂದು ಮಾತು ಹೇಳ್ದಿದ್ದಂಗೆ ಮಾಡ್ಕೊಂಬಿಟ್ಟನಲ್ಲ ನಿನ್ನ ಮೊಮ್ಮಗ. ಬರ್ಲಿ ತಡಿ ಅವನನ್ನು ಕೇಳ್ತೀನಿ. ಅದೇ ಹಂಗ್ಲ ನೀನು ಮದುವೆ ಮಾಡ್ಕೊಂಬಿಟ್ಟೆ ನಮ್ಗೆ ಹೇಳ್ದಿದ್ದಂಗೆ ಮಾಡಿದಂಗೆ ಅಜ್ಜಿ 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 ಅಂತ ಮೂರತ್ತು ಬರೋನು. ನೋಡು ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡ್ರೆ ಅದನ್ನು. ಸರಿ ಕಣಕ್ಕ ಪಾಪ ಅದೇನೋ ಕೆಲಸ ನೀನು ಮಾಡ್ಕ. ನಾನು ಬಂದಮೇಲೆ ಗೊತ್ತಾಯ್ತದಲ್ಲ ಗಾಡಿ ಗಿಡಿನಾಗ ಬರ್ತಾರಲ್ಲ ಅವಾಗ ನೋಡಿದ ತಕ್ಷಣ ಹಿಂಗೆ ಬಂದ್ಬಿಟ್ಟು ಒಂದು ಕಿತ್ತ ನೋಡ್ಕೊಂಡು ಹೋಯ್ತೀನಿ. ಸರಿ ಕಣಕ್ಕ ಆಯಿತು.